ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರುವ ಪ್ರಾಜೆಕ್ಟ್ನ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತಿದ್ದೇನೆ. ಇದು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡದಲ್ಲಿದೆ. ಇದು ನಾವು ಇಲ್ಲಿ ನೋಡ್ಬೋದು ಹಿಂಗಡೆಯಲ್ಲಿ ಇದು ನಾವು ಇಂಡಸ್ಟ್ರಿಯಲ್ ಶೆಡ್ಡನ್ನು ಕಟ್ಟಿದ್ದೇವೆ. ಇದು ನೋಡ್ಬೋದು, ಇದೊಂದು ಇಂಡಸ್ಟ್ರಿಯಲ್ ಶೆಡ್ ಇದೆ, ಇಲ್ಲೊಂದಿದೆ. ಇದು ಎರಡು ಇಂಡಸ್ಟ್ರಿಯಲ್ ಶೆಡ್ನಲ್ಲಿ ನಾವೀಗ ಯಾವುದಂದರೆ ಇಂಡಸ್ಟ್ರಿಯಲ್ ಫ್ಲೋರಿಂಗ್ ಅಂದರೆ ವಿಡಿಯೋ ಫ್ಲೋರಿಂಗ್ ಮಾಡ್ತಿದ್ದೇವೆ. ಈ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೇನೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ನಿಮಗೆ ಹುಬ್ಳಿ ಧಾರವಾಡ ಮತ್ತು ನಿಯರ್ ಬೈ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ದಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಮನೆ ಕನ್ಸ್ಟ್ರಕ್ಷನ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, PG, ಅಪಾರ್ಟ್ಮೆಂಟ್ಸ್, ರೆಸ್ಟೋರೆಂಟ್, ರಿನೋವೇಷನ್ ವರ್ಕ್ ಹಾಗೂ ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತೇವೆ. ಆ್ಯಕ್ಚುಲಿ ಇದು ಎರಡು ಇಂಡಸ್ಟ್ರಿಯಲ್ ಶೆಡ್. ಇದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಇದು ನಾವು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಈಗ ಇದಕ್ಕೆ ನಾವು ಇಂಡಸ್ಟ್ರಿಯಲ್ ಫ್ಲೋರಿಂಗ್ ಮಾಡ್ತಿದ್ದೇವೆ. ವಿಡಿಯೋ ಫ್ಲೋರಿಂಗ್ ನೋಡ್ಬೋದು ಯಾವ ಥರ ಮಾಡ್ತಿದ್ದೇವೆ ಅಂತ. ಈಗ ನಾವು ಬಿಫೋರ್ ನಾವು ಇಲ್ಲಿ ಇಂಡಸ್ಟ್ರಿಯಲ್ ಶೆಡ್ ಕಟ್ಟಬೇಕಂತ ನೋಡ್ಬೋದು. ಕೆಳಗಡೆಯಲ್ಲಿ ಆಲ್ರೆಡಿ ಬೆಡ್ಡನ್ನು ಹಾಕಿದ್ವಿ. ಈಗ ಅದರ ಮೇಲೆ ಅಲ್ಲಿ ಸ್ಟೀಲನ್ನು ಲೇ ಮಾಡಿ ಈಗ ಅದರ ಮೇಲೆ ಕಾಂಕ್ರೀಟಿಂಗ್ ಮಾಡ್ತಿದ್ದೇವೆ. VDF ಫ್ಲೋರಿಂಗ್ ಅಂದರೆ ವ್ಯಾಕ್ಯೂಮ್ ಡಿವಾಟರ್ಡ್ ಫ್ಲೋರಿಂಗ್, ಇಲ್ಲಾಂದರೆ ಇಂಡಸ್ಟ್ರಿಯಲ್ ಫ್ಲೋರಿಂಗ್ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಹೈ ಸ್ಟ್ರೆಂತ್ ಕೆಪಾಸಿಟಿ ಇರುವ ಫ್ಲೋರಿಂಗ್ ಆಗಿದೆ. ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ VDF ಹೆಸರಲ್ಲೇ ಇದೆ, ಡಿವಾಟರ್ಡ್ ಅಂದರೆ ಈಗ ನಾವು ಫ್ರೆಶ್ಲಿ ಪ್ಲೇಸ್ಡ್ ಕಾಂಕ್ರೀಟನ್ನು ಈಗ ಪೋರ್ ಮಾಡಬೇಕಂದ್ರೆ ನೋಡ್ಬೋದು ಅದರೊಳಗಡೆ ಏನಾದರೂ ಈಗ ಎಕ್ಸ್ಟ್ರಾ ವಾಟರ್ ಇರ್ತದೆ ಮತ್ತು ಏನಾದರೂ ಏರ್ ಗ್ಯಾಪ್ಸ್ ಇದ್ದಲ್ಲಿ ಇಲ್ಲಿ ನೋಡ್ಬೋದು ಮೆಷಿನ್ ತೋರಿಸ್ತೇನೆ ಯಾವ ಥರ ಇದೆ. ಅದು ಮೆಷಿನ್ ಯೂಸ್ ಮಾಡಿ ಎಕ್ಸೆಸ್ ವಾಟರನ್ನು ತೆಗಿತಾರೆ. ಡಿವಾಟರ್ ಮಾಡುವ ಪ್ರೊಸೆಸ್ ಇರ್ತದೆ. ನೋಡ್ಬೋದು ಅಲ್ಲಿ ಮುಂದ್ಗಡೆಯಲ್ಲಿ ಸರ್ಕ್ಯುಲರ್ ಆಗಿರೋ ಮೆಷಿನ್ ಇದೆ, ಅದು VDF ಮೆಷಿನ್. ಆ ಮೆಷಿನ್ ಯೂಸ್ ಮಾಡಿ ನಾವು ಇಲ್ಲಿ ಡಿವಾಟರಿಂಗ್ ಮಾಡ್ತೇವೆ. ಈ ಪ್ರೊಸೆಸ್ಗೆ ವಿಡಿಯೋ ಫ್ಲೋರಿಂಗ್ ಅಂತ ಹೇಳ್ತಾರೆ. ಈಗ ವಿಡಿಯೋ ಫ್ಲೋರಿಂಗ್ ಮಾಡುವ ಮೇನ್ ಅಡ್ವಾಂಟೇಜ್ ಏನಂದರೆ ಈಗ ಈ ಥರ ನಾವು ವಿಡಿಯೋ ಫ್ಲೋರಿಂಗಿಂದ ಹೈ ಸ್ಟ್ರೆಂತ್ ಫ್ಲೋರಿಂಗನ್ನು ಅಚೀವ್ ಮಾಡ್ಬೋದು ಮತ್ತು ಇದರ ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಇದನ್ನು ಇಂಡಸ್ಟ್ರಿಯಲ್ ಶೆಡ್ಸ್ ಮತ್ತು ಲಾರ್ಜ್ ಮೆಷಿನರಿ ಇರುವ ಪ್ಲೇಸಲ್ಲಿ ಯೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಈಗ ಕಾಂಕ್ರೀಟಿಂಗ್ ಮಾಡುವ ಮುಂಚೆ ನೋಡ್ಬೋದು ಯಾವ ಥರ ಇಲ್ಲಿ ಸ್ಟೀಲನ್ನು ಯೂಸ್ ಮಾಡಿ ಇಲ್ಲಿ ಜಾಲಿಯನ್ನು ಹಾಕಲಾಗಿದೆ. ಕಂಪ್ಲೀಟ್ ಇಲ್ಲಿ ಫ್ಲೋರಿಂಗಿಗೆ ಈ ಥರ ಇಲ್ಲಿ ಸ್ಟೀಲ್ ಮಾಡಿ ಅದರ ಮೇಲ್ಗಡೆಯಲ್ಲಿ ಕಾಂಕ್ರೀಟಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಕೆಳಗಡೆಯಲ್ಲಿ ಕವರಿಂಗ್ ಬ್ಲಾಕ್ಸ್ ಯೂಸ್ ಮಾಡಿ ಇಲ್ಲಿ ಸ್ಪೇಸರನ್ನು ಪ್ರೊವೈಡ್ ಮಾಡಲಾಗಿದೆ. ನೋಡ್ಬೋದು ಇಲ್ಲಿ ಕಾಂಕ್ರೀಟ್ ಮಿಕ್ಸರಿಂದ ಕಾಂಕ್ರೀಟನ್ನು ಕ್ಯಾರಿ ಮಾಡಲಾಗ್ತಿದೆ. ಸ್ಟೇಜ್ ವೈಸ್ ಕಾಂಕ್ರೀಟಿಂಗ್ ಕಂಪ್ಲೀಟ್ ಮಾಡಿ ನಂತರದಲ್ಲಿ ಈ ಥರ ಒಂದು ಲೆವೆಲನ್ನು ಮಾಡ್ಕೊತಾರೆ. ಲೆವೆಲಿಂಗ್ ಮಾಡಿದ ನಂತರದಲ್ಲಿ ಇಲ್ಲಿ ವಿಡಿಯೋ ಫ್ಲೋರಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ಥರ ಲೆವೆಲಿಂಗ್ ಮಾಡಿದ್ದಾರೆ. ಈಗ ನಾನು ನಿಮಗೆ ವಿಡಿಯೋ ಫ್ಲೋರಿಂಗ್ ಮಾಡುವ ವಿಧಾನ ಮತ್ತು ಮಾಡುವ ಇಲ್ಲಿ ಪ್ರೊಸೆಸ್ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಮೆಷಿನ್ ನೋಡಿ ಯಾವ ಥರ ಇದೆ. ಈ ಸರ್ಕ್ಯುಲರ್ ಮಷಿನ್ ನೋಡ್ಬೋದು, ಇದು ಯೂಸ್ ಮಾಡಿ ವಿಡಿಯೋ ಫ್ಲೋರಿಂಗನ್ನು ಮಾಡ್ತಾರೆ. ಇದು ಆ್ಯಕ್ಚುಲಿ ಫಸ್ಟ್ ಲೇಯರಿಂಗ್ ಮಾಡ್ತಿದ್ದಾರೆ. ಈ ಒಂದು ಸತಿ ಕಂಪ್ಲೀಟಾಗಿ ಲೆವೆಲ್ ಆದ ನಂತರದಲ್ಲಿ ಇನ್ನೊಂದು ಸತಿ ಲಾಸ್ಟ್ ಫೈನಲ್ ಫಿನಿಷನ್ನು ಮಾಡ್ತಾರೆ. ಈ ಸರ್ಕ್ಯುಲರ್ ಮೂಮೆಂಟ್ ನೋಡ್ಬೋದು ಈ ಮೆಷಿನ್ನ. ಈ ಸರ್ಕ್ಯುಲರ್ ಮೂಮೆಂಟ್ ಏನು ಮಾಡ್ತಾರೆ ಅಂತಾರೆ, ಇದರಲ್ಲಿ ಎರಡು ಥರ ಇದೆ. ಒಂದು ಏನಿರ್ತದೆ ಅಂದರೆ ಒಂದು ವೈಬ್ರೇಟರ್ ಇದೆ ಮತ್ತು ಮ್ಯಾಟ್ ಸಿಸ್ಟಮ್ ಇದೆ. ಈ ಥರ ಮೆಷಿನಿಂದ ನಮಗೆ ಏನು ಸಿಗ್ತದೆ ಅಂದರೆ ಸ್ಮೂತ್ ಹಾಗೂ ಡೆನ್ಸ್ ಫ್ಲೋರಿಂಗ್ ಸಿಗ್ತದೆ ಮತ್ತು ಡಿವಾಟರಿಂಗ್ ಆಗ್ತದೆ. ನೋಡ್ಬೋದು ಯಾವ ಥರ ಸರ್ಕ್ಯುಲರ್ ಮೂಮೆಂಟಿಂದ ಇಲ್ಲಿ ವೈಬ್ರೇಷನನ್ನು ಮಾಡಲಾಗ್ತಿದೆ ಮತ್ತು ಯಾವುದಾರ ಗ್ಯಾಪ್ ಇದ್ದಲ್ಲಿ ವೈಬ್ರೇಷನ್ನಿಂದ ಎಲ್ಲ ಹೊರಗಡೆ ಬರ್ತದೆ ಮತ್ತು ನಮಗೆ ಸ್ಮೂತ್ ಹಾಗೂ ಹೈ ಸ್ಟ್ರೆಂತ್ ಫ್ಲೋರಿಂಗ್ ಸಿಗ್ತದೆ.
ಈ ಥರ ವಿಡಿಯೋ ಫ್ಲೋರಿಂಗ್ ಮಾಡಿದರೆ ತುಂಬ ಸ್ಮೂತ್ ಫಿನಿಶ್ ಹಾಗೂ ಮಿರರ್ ಲೈಕ್ ಫಿನಿಶ್ ನಮಗೆ ಪ್ರೊವೈಡ್ ಆಗ್ತದೆ. ನೋಡ್ಬೋದು, ಇದು ಫಸ್ಟ್ ಲೇಯರ್ ಮಾಡ್ತಿದ್ದಾರೆ, ಇದಾದಮೇಲೆ ಇನ್ನೊಂದು ಸತಿ ಇರ್ತದೆ. ಹಾಯ್ ಗೈಸ್, ಈಗ ನಾವು ವಿಡಿಯೋದ ಕೊನೆಯ ಪಾರ್ಟಿಗೆ ಬಂದಿದ್ದೇವೆ. ನಾನು ಆ್ಯಕ್ಚುಲಿ ಒಂದು ಪಾರ್ಟ್ ಮಿಸ್ ಮಾಡಿದ್ದೇನೆ. ಅದೇನೆಂದರೆ, ನಾವು ಕಂಪ್ಲೀಟಾಗಿ ವಿಡಿಯೋ ಫ್ಲೋರಿಂಗ್ ಮಾಡಿದ ಮೇಲೆ ಇನ್ನೊಂದು ಲೇಯರ್ ವಿಡಿಯೋ ಮಾಡ್ತೀವಿ. ಅಂದರೆ ಟಾಪ್ ಲೇಯರಲ್ಲಿ ಶೈನಿಂಗ್ ಬರಬೇಕಂತ ಸ್ಮೂತ್ ಫಿನಿಷಲ್ಲಿ ನಾವು ಇಂಡಸ್ಟ್ರಿಯಲ್ ಫ್ಲೋರಿಂಗ್ ಮಾಡ್ತೀವಿ. ಆ ವಿಡಿಯೋ ಒಂದು ಸ್ಕಿಪ್ ಆಗಿದೆ. ಈಗ ಅದು ನೆಕ್ಸ್ಟ್ ಸ್ಟೆಪ್ ಅಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೀವು ನೋಡ್ಬೋದು, ಕ್ಯೂರಿಂಗ್ ನೋಡಿ. ನೋಡ್ಬೋದು, ಇಲ್ಲಿ ಫುಲ್ ನೀರು ನಿಂತಿದೆ. ಪ್ರಾಪರಾಗಿ ಅರೌಂಡ್ 15 to 21 ಡೇಸ್ ಆಫ್ ಕ್ಯೂರಿಂಗ್ ಇಟ್ಟು ನಂತರದಲ್ಲಿ ಇದನ್ನು ಬಿಲ್ಡಿಂಗನ್ನು ಯೂಸ್ ಮಾಡ್ಬೋದು. ನೋಡ್ಬೋದು ಯಾವ ಥರ ಇಲ್ಲಿ ಬಾಕ್ಸಸ್ ಮಾಡಿದ್ದೇವೆ. ಅಲ್ಲಿ ನೋಡಿ, ಈ ಥರ ಬಾಕ್ಸಸ್ ಮಾಡಿ ಅದರ ಒಳಗಡೆ ಅಲ್ಲಿ ನೀರನ್ನು ಇದು ಸ್ಟೋರ್ ಮಾಡಲಾಗ್ತದೆ. ಈ ಥರ ಬಾಕ್ಸಸನ್ನು ಮಾಡಿ ಇಲ್ಲಿ ಕ್ಯೂರಿಂಗ್ ನೋಡ್ಬೋದು ಯಾವ ಥರ ಆಗ್ತಿದೆ. ಕಂಪ್ಲೀಟಾಗಿ ಪ್ರಾಪರ್ ಕ್ಯೂರಿಂಗನ್ನು ಮಾಡಬೇಕಾಗ್ತದೆ. ಯಾವುದೇ ಕೆಲಸ ಇರಲಿ, ಪ್ಲಾಸ್ಟ್ರಿಂಗ್, ವಾಲ್ ಕ್ಯೂರಿಂಗ್, ಸ್ಲ್ಯಾಬ್ ವರ್ಕ್, ಪ್ಲಿಂಟಲ್ ಯಾವುದೇ ಇರಲಿ, ಕ್ಯೂರಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿದ್ದು ಇದನ್ನು ಕರೆಕ್ಟಾಗಿ ಪ್ರಾಪರಾಗಿ ಮಾಡಬೇಕು. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ.